ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವ ವಿಚಾರ ಅಂದರೆ ಅದು ಟಾಕ್ಸಿಕ್ ಸಿನಿಮಾದ ಟೀಸರ್ಗೆ ಸಂಬಂಧಪಟ್ಟ ಹಾಗೆ. ಅದನ್ನು ಟೀಸರ್ ಅನ್ನೋದು ತಪ್ಪಾಗುತ್ತೆ ಅನ್ಸುತ್ತೆ. ನಾವೆಲ್ಲರೂ ಕೂಡ ಟೀಸರ್ ಅಂತಿದ್ದೇವೆ. ಅದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇವತ್ತು ಯಶ್ ಅವರ ಬರ್ತ್ಡೇ ಆಗಿರುವ ಕಾರಣಕ್ಕಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನು ಅವರ ಬರ್ತ್ಡೇಯ ದಿನವೇ ಜನರಿಗೆ ಪರಿಚಯಿಸುವಂಥ ಕೆಲಸ ಅಥವಾ ತೋರಿಸುವಂಥ ಕೆಲಸವನ್ನು ಈ ವಿಡಿಯೋ ಮೂಲಕ ಮಾಡಿದ್ದಾರೆ. ಹಾಗಾದರೆ ಇದನ್ನು ನೋಡಿದ ತಕ್ಷಣ ನನಗೇನಿಸ್ತು ಅಂತ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಕಾರಣ ಏನಪ್ಪ ಅಂದರೆ, ಟಾಕ್ಸಿಕ್ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಹೆಮ್ಮೆ ಅಂತ ಕರೆಸಿಕೊಳ್ತಾ ಇದೆ. ಹಾಗಾಗಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಂಧುಗಳೇ, ಇವತ್ತು ಮೊದಲಿಗೆ ನಟ ಯಶ್ ಅವರ ಬರ್ತ್ಡೇಗೆ ನಾವೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ. ಕಾರಣ ನಿಜವಾದಂಥ ಸಾಧಕ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಯಾವುದೇ ಟಚ್ ಕೂಡ ಇಲ್ಲದೆ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿಕೊಂಡು ಬಂದು ಅದಾದ ಬಳಿಕ KGF ಎನ್ನುವಂಥ ಸಿನಿಮಾ ಮೂಲಕ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕಡೆಗೆ ತಿರುಗಿ ನೋಡುವಂತೆ ಮಾಡಿರುವಂತಹ ನಟ. ಅಷ್ಟು ಮಾತ್ರ ಅಲ್ಲ, ಇವತ್ತು ಟಾಕ್ಸಿಕ್ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಇನ್ನೊಂದು ರೇಂಜ್ಗೆ ತೆಗೆದುಕೊಂಡು ಹೋಗುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಇವತ್ತು ನೀವು ಬೆಂಗಳೂರಿನಲ್ಲಿ ಒಂದಷ್ಟು ಕಡೆಗಳಲ್ಲಿ ಗಮನಿಸಿದ್ರೆ ಎಲ್ಲಿ ನೋಡಿದ್ರೂ ಅವರ ಪೋಸ್ಟರ್ಗಳೇ ರಾರಾಜಿಸ್ತಾ ಇದ್ದಾವೆ. ಅದೇ ನನಗನ್ಸಿದ್ದು ನಿಜವಾದಂಥ ಸಾಧಕ ಅಂತ. ಅಂದರೆ ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ನಾನು ಬೆಂಗಳೂರಿಗೆ ಆರಂಭದಲ್ಲಿ ಬಂದಾಗ ದಿಕ್ಕು ದೆಸೆ ಇಲ್ಲದೆ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡಿದ್ದೆ ಅಂತ. ಅಂತಹ ವ್ಯಕ್ತಿಯ ಪೋಸ್ಟರ್ಗಳು ಇವತ್ತು ಬೆಂಗಳೂರಿನ ಮೂಲೆಯಲ್ಲೂ ರಾರಾಜಿಸ್ತಿದ್ದಾವೆ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಈಗ ಟಾಕ್ಸಿಕ್ ಸಿನಿಮಾದ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ವಿಚಾರಕ್ಕೆ ಬರ್ತೀನಿ. ನಾನು ಕೂಡ ಟೀಸರ್ ಅಂತಲೇ ಹೇಳ್ತಾ ಹೋಗ್ತೀನಿ, ಅದನ್ನು ಹೇಳೋದಕ್ಕೆ ಸುಲಭ ಆಗುತ್ತೆ. ಟೀಸರ್ ವಿಚಾರಕ್ಕೆ ಬರ್ತೀನಿ. ಭಾಳ ಗಮನ ಸೆಳೆತಿರೋದು ಅಥವಾ ಚರ್ಚೆ ಆಗ್ತಿರೋದು ಏನಪ್ಪ ಅಂದರೆ, ಅದರ ಒಂದು ಸೀನ್ಗೆ ಸಂಬಂಧಪಟ್ಟ ಹಾಗೆ ಬಾಂಬ್ ಬ್ಲಾಸ್ಟ್ ಸೀನ್. ಕಾರ್ ಒಳಗಡೆಯೂ ಬ್ಲಾಸ್ಟ್ ಆಗುತ್ತೆ, ಕಾರ್ ಹೊರಗಡೆಯೂ ಬ್ಲಾಸ್ಟ್ ಆಗುತ್ತೆ. ಅದನ್ನು ಇನ್ನೂ ವಿವರಿಸಿ ಹೇಳೋದು ಕಷ್ಟ ಆಗುತ್ತೆ, ಯಾಕಂದರೆ ಒಂದಷ್ಟು ಜನಕ್ಕೆ ಅದು ಮುಜುಗರ ಆಗಬಹುದು. ಹೀಗಾಗಿ ಏನು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಆ ಸೀನ್ನ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ಸಿನಿಮಾ ಟೀಮ್ ಕೂಡ ಅದನ್ನೇ ಬಯಸಿತ್ತು, ಚರ್ಚೆ ಆಗಬೇಕು, ಜನರ ತಲೆ ಒಳಗಡೆ ನಾವೊಂದು ಹುಳವನ್ನು ಬಿಡಬೇಕು ಅಂಥೇಳಿ ಅದರಲ್ಲಿ ಸಿನಿಮಾ ತಂಡ ಅತ್ಯಂತ ಯಶಸ್ವಿ ಆಗಿದೆ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಆ ಸೀನ್ನಲ್ಲಿ ಕಾಣಿಸಿಕೊಂಡಿರುವಂಥ ನಟಿ ಯಾರು ಅಂತ ಈಗಾಗಲೇ ಜನ ಸರ್ಚ್ ಮಾಡೋದು ಶುರು ಮಾಡ್ಕೊಂಡಿದ್ದಾರೆ. ಹಾಲಿವುಡ್ ನಟಿ ಆಕೆ, ನಟಾಲಿ ಬರ್ನ್ ಅಂತ ಹೇಳಿ ಅವರ ಹೆಸರು. ಕೇವಲ ಆ್ಯಕ್ಟಿಂಗ್ನಲ್ಲಿ ಮಾತ್ರ ಅಲ್ಲ, ಬರಹದ ವಿಚಾರದಲ್ಲಿ ಅಥವಾ ಸಿನಿಮಾ ಇಂಡಸ್ಟ್ರಿಯ ಆಲ್ರೌಂಡರ್ ಅಂತ ಕರೆಸ್ಕೊಳ್ಳುವಂಥವ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ, ಅವರ ವಯಸ್ಸು 45 ವರ್ಷ. ಆದರೆ ಆ ಸೀನ್ನಲ್ಲಿ ಅವರಿಗೆ 45 ವರ್ಷ ಅಂತ ನಮ್ಮ ಯಾರಿಗೂ ಕೂಡ ಅನಿಸೋದಿಲ್ಲ. ಇನ್ನು ಆ ಸೀನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ, ಇನ್ನೊಂದಷ್ಟು ಜನ ನಮ್ಮ ಕನ್ನಡದ ನಟನನ್ನು ಆ ಸೀನ್ನಲ್ಲಿ ನೋಡೋದು ಬಹಳ ಕಷ್ಟ ಆಗ್ತಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ, ಅಥವಾ ಮುಜುಗರ ಆಗ್ತಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ. ಕರ್ನಾಟಕ ಅಥವಾ ಕನ್ನಡ ಅಂದಾಗ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನೂ ಕೂಡ ಹೇಳ್ತಿರ್ತೀವಿ. ಆದರೆ ಸಿನಿಮಾ ಅಂದಾಗ ಅದೊಂದು ಮನರಂಜನೆಯ ಮಾಧ್ಯಮ ಅಥವಾ ಎಂಟರ್ಟೈನ್ಮೆಂಟ್. ಹೀಗಾಗಿ ನಾವು ಬರೀ ಮನರಂಜನೆಯ ದೃಷ್ಟಿಯಲ್ಲಿ ನೋಡಬೇಕಷ್ಟೇ. ಹಾಗೆ ಸಿನಿಮಾದ ಹೆಸರೇನು ಹೇಳಿ, ಟಾಕ್ಸಿಕ್, ಎ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಎನ್ನುವ ರೀತಿಯಲ್ಲಿ. ಹೀಗಾಗಿ ಹಾಲಿವುಡ್ ರೇಂಜ್ ಸಿನಿಮಾ ಎನ್ನುವ ಕಾರಣಕ್ಕಾಗಿ ಸಿನಿಮಾದ ಹೆಸರಿಗೆ ತಕ್ಕ ಹಾಗೆ ಆ ಸೀನ್ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಜೊತೆಗೆ ಸಿನಿಮಾದ ಹೆಸರು ಟಾಕ್ಸಿಕ್ ಅಂದರೆ ನಮ್ಮೊಳಗಿರುವಂಥ ವಿಷ, ಅದು ಕಾಮ, ಕ್ರೋಧ, ಮದ, ಮತ್ಸರ, ಇನ್ನು ಏನೇನು ವಿಷ ಇದೆ ಅದೆಲ್ಲವನ್ನು ಕೂಡ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮೂಲಕ ತೋರಿಸುವಂಥ ಕೆಲಸವನ್ನು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ ಸೀನಿಂದ ಸ್ವಲ್ಪ ಈಗ ಆಚೆಗೆ ಬರೋಣ. ಈಗ ಟೀಸರ್ನಲ್ಲಿ ಏನಿತ್ತು ಅಂತ ನೋಡ್ತಾ ಹೋಗೋಣ. ಒಂದು ಸ್ಮಶಾನ, ಅಲ್ಲಿ ಅಂತ್ಯಕ್ರಿಯೆ ನಡೀತಾ ಇರುತ್ತೆ. ಓರ್ವ ಡಾನ್ ಅಂತ ಅನಿಸುತ್ತೆ, ಡಾನ್ ಮಗನ ಅಂತ್ಯಕ್ರಿಯೆ ಅಂತ ಕಾಣುತ್ತೆ. ಮಗನನ್ನು ಹೊಡೆದು ಹಾಕಿರೋದು ರಾಯ ಎನ್ನುವಂಥ ಕ್ಯಾರೆಕ್ಟರ್, ಅಂದರೆ ಯಶ್ ಕ್ಯಾರೆಕ್ಟರ್, ಅದರ ಹೆಸರು ರಾಯ. ಆ ರಾಯನೇ ಹೊಡೆದಾಕಿದ್ದಾನೆ ಅಂತ ಕಾಣುತ್ತೆ. ರಾಯ ಗ್ಯಾಂಗ್ಸ್ಟರೋ ಮಾನ್ಸ್ಟರೋ ಏನೋ ಒಬ್ಬ ಅನಿಸುತ್ತೆ, ಆತನನ್ನು ಹೊಡೆದು ಹಾಕಿದ್ದಾನೆ. ಹೀಗಾಗಿ ಆ ಡಾನ್ ಬಯಸ್ತಾ ಇದ್ದಾನೆ, ಈ ಅಂತ್ಯಕ್ರಿಯೆ ಆದರೂ ಕೂಡ ನೆಮ್ಮದಿಯಾಗಿ ಆಗಬೇಕು, ಆತ ಬರಬಾರ್ದು, ಆತ ಬಂದರೆ ಮತ್ತೊಮ್ಮೆ ಧ್ವಂಸ ಮಾಡ್ತಾನೆ ಅನ್ನುವಂಥ ನಿರೀಕ್ಷೆ ಆತನಿಗಿದೆ. ಹೀಗಾಗಿ ಆತ ಹೇಳ್ತಾನೆ, ನನ್ನ ಮಗನ ಅಂತ್ಯಕ್ರಿಯೆ ತುಂಬ ಶಾಂತವಾಗಿ ನಡಿಬೇಕು, ಅವನು ಬರಲ್ಲ ತಾನೆ ಎನ್ನುವ ರೀತಿಯಲ್ಲಿ. ಆ ಕಡೆಯಿಂದ ಬರಲ್ಲ ಎನ್ನುವಂಥ ಉತ್ತರವೇ ಬರುತ್ತೆ. ಹೀಗೆ ಅಂದುಕೊಳ್ತಿರುವ ಸಂದರ್ಭದಲ್ಲೇ ಎಲ್ರಿಗೂ ಒಂದು ನಿರೀಕ್ಷೆ ಇರುತ್ತೆ, ಆ ವಿಡಿಯೋ ಆ ಟೀಸರ್ನ ನೋಡ್ತಿರುವ ಸಂದರ್ಭದಲ್ಲಿ ಯಶ್ ಎಂಟ್ರಿ ಆಗಬಹುದು ಅಂತೇಳಿ. ಅದೇ ಪ್ರಕಾರವಾಗಿ ಒಂದು ಅದ್ಭುತವಾದಂಥ ಮ್ಯೂಸಿಕ್ ಮೂಲಕ, ರವಿ ಬಸ್ರೂರ್ ಮ್ಯೂಸಿಕ್, ಅದು ನಮಗೆ ಇನ್ನೊಂದು ಹೆಮ್ಮೆ ಅಥವಾ ನಮಗೆ ಇನ್ನೊಂದು ಖುಷಿಯ ವಿಚಾರ. ಆ ಮ್ಯೂಸಿಕ್ನ ಮೂಲಕ ಎಂಟ್ರಿ ಆಗುತ್ತೆ ಒಂದು ಕಾರ್ ಬಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ.
ಎಲ್ಲರೂ ಯಶ್ ಎಂಟ್ರಿ ಆಗಬಹುದು ಅಂತ ಅಂದ್ಕೊಳ್ತೀವಿ. ಅಲ್ಲೊಂದು ಟ್ವಿಸ್ಟ್, ಓರ್ವ ಮುದುಕನ ಎಂಟ್ರಿ ಆಗಿಬಿಡುತ್ತೆ. ಯಾರೋ ಕುಡುಕ ಬಂದ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಹಾಗೆ ಅಂದ್ಕೊಳ್ಳುವಾಗಲೇ ಆ ಕುಡುಕ ಏನೋ ಒಂದನ್ನು ಸೆಟ್ ಮಾಡ್ತಾ ಇರ್ತಾನೆ. ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಒಂದಷ್ಟು ತಯಾರಿ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾರ್ ಶೇಕ್ ಆಗೋದಕ್ಕೆ ಶುರುವಾಗುತ್ತೆ. ಸಹಜವಾಗಿ ಯಾಕೆ ಕಾರ್ ಶೇಕ್ ಆಗ್ತಿದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ. ಒಳಗಡೆ ಬೇರೆಯದ್ದೇ ಆದಂಥ ಕಾರಣ ಇರುತ್ತೆ. ಒಂದು ಕಡೆ ಯಶ್, ಮತ್ತೊಂದು ಕಡೆಯಿಂದ ನಟಾಲಿ ಬರ್ನ್ ಎನ್ನುವಂಥ ನಟಿ, ಅವರ ನಡುವೆ ಯಾವುದೋ ಒಂದು ಪ್ರಕ್ರಿಯೆ ಅಥವಾ ಒಂದು ಕ್ರಿಯೆ ನಡೀತಾ ಇರುತ್ತೆ. ಆ ಕ್ರಿಯೆ ನಡೆಯುವ ಸಂದರ್ಭದಲ್ಲೇ ಆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಉಪಕರಣ ಮೇಲೆ ಕೆಳಗೆ ಮತ್ತೆ ಹೋಗ್ತಾನೆ ಇರುತ್ತೆ. ಹೀಗೆ ಹೋಗುವ ಸಂದರ್ಭದಲ್ಲೇ ಒಳಗಡೆಯೂ ಕೂಡ ಒಂದು ಪೀಕ್ ಎನ್ನುವ ಹಂತಕ್ಕೆ ಹೋಗಿಬಿಡುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ. ಹೊರಗಡೆಯೂ ಕೂಡ ಜೋರಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಹೀಗೆ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಸುತ್ತ ಹೊಗೆ ಆವರಿಸಿಕೊಂಡಿರುವಂಥ ಸಂದರ್ಭದಲ್ಲೇ ಒಂದು ಬ್ಯಾಂಗ್ ಮ್ಯೂಸಿಕ್ ನಡುವೆ ನಟ ಯಶ್ ಎಂಟ್ರಿ ಆಗುತ್ತೆ. ನಟ ಯಶ್ ಇದರಲ್ಲಿ ದೇಹವನ್ನು ಅದ್ಭುತವಾಗಿ ದಂಡಿಸಿರೋದು ನಮ್ಮೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ನಟ ಯಶ್ ಅವರ ಲುಕ್ ಆ್ಯಂಡ್ ಸ್ವ್ಯಾಗ್ ಇದೆಯಲ್ಲ ಭಾಳ ಡಿಫ್ರೆಂಟ್ ಆಗಿದೆ. ಅಥವಾ ಓರ್ವ ಹಾಲಿವುಡ್ ನಟನ ಲುಕ್ ಸ್ವ್ಯಾಗ್ ಎಲ್ಲ ಹೇಗಿರುತ್ತೆ ಆ ರೀತಿಯಲ್ಲಿ ನಟ ಯಶ್ ಅದರಲ್ಲಿ ಕಾಣಿಸ್ಕೊಳ್ತಾರೆ. ಹೀಗೆ ಬಂದಲ್ಲೆಲ್ಲ ಬ್ಲಾಸ್ಟ್ ಧನುಮ್ ಎಲ್ಲ ಆಗುತ್ತೆ. ಆಗ ವಿಲನ್ ಕೈಯಲ್ಲಿ ಏನೋ ಒಂದು ಇರುತ್ತಪ್ಪ, ಅದು ನನಗೆ ಅದಿರಬೇಕು ಅಂತ ಅನಿಸ್ತು. ನಿಮಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಒಟ್ಟಾರೆಯಾಗಿ ನಟ ಯಶ್ ನೀಟಾಗಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಗುತ್ತೆ. ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಸ್ಮಶಾನವನ್ನು ಮತ್ತೊಮ್ಮೆ ನಟ ಯಶ್ ಅದರಲ್ಲಿ ಸ್ಮಶಾನ ಮಾಡಿಬಿಡ್ತಾರೆ. ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮೂಲಕ ಜನರಿಗೆ ಏನನ್ನು ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ನನಗೇನು ಅರ್ಥ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ಇದರಲ್ಲಿ ಒಂದು ಕ್ಯಾರೆಕ್ಟರ್ನ ಸುತ್ತ ಇನ್ನೊಂದಷ್ಟು ಕ್ಯಾರೆಕ್ಟರ್ ಎಲ್ಲವೂ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸಿನಿಮಾ ನಡೀತಾ ಹೋಗುತ್ತೆ. ಆ ಕ್ಯಾರೆಕ್ಟರ್ ಯಾವುದು ಅಂದರೆ ರಾಯ ಎನ್ನುವಂಥ ಕ್ಯಾರೆಕ್ಟರ್. ನಮ್ಮ ದೇಶದ ಹೆಸರೇ ಇದೆ ರಾಯ ರಾಧಿಕಾ ಪಂಡಿತ್ ಯಶ್ ಆ ರೀತಿ ಏನಾದರೂ ಇರ್ಬೋದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಯ ಎನ್ನುವ ರೀತಿಯಲ್ಲಿ ಹೆಸರಿದೆ. ಅದರಲ್ಲಿ ಏನು ತೋರಿಸಿದ್ದಾರೆ ಜನರಿಗೆ ಅಂದರೆ, ನಾಯಕ ನಟ ಯಾರು ಅಂದರೆ ಆತ ಗ್ಯಾಂಗ್ಸ್ಟರ್ ಅಥವಾ ಮಾನ್ಸ್ಟರ್, ಆತನ ವ್ಯಕ್ತಿತ್ವ ಏನು ಅಂದರೆ ಟಾಕ್ಸಿಕ್ ಎಲ್ಲವನ್ನೂ ಕೂಡ ಆತ ತುಂಬಿಕೊಂಡಿದ್ದಾನೆ ಅಂತ. ಆತನಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಕೂಡ ಇದೆ. ಆತ ವಿಲನ್ಗಳ ಪಾಲಿಗೆ ಉಗ್ರ ಸ್ವರೂಪಿಯಾಗಿರ್ತಾನೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆತನ ಸುತ್ತವೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬಿಲ್ಡ್ ಆಗ್ತಾ ಸಿನಿಮಾ ನಡೀತಾ ಹೋಗುತ್ತೆ ಅನ್ನೋದು ನಮಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಸಿನಿಮಾದ ಕಥೆಯನ್ನು ಬಿಟ್ಟು ಕೊಟ್ಟಿಲ್ಲ, ಅದರ ಸಿನಿಮಾದಲ್ಲಿ ನಾಯಕ ನಟನ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಯಕ ನಟನ ಪಾತ್ರ ಏನು ಅಂತ ಗೊತ್ತಾದಾಗ ಕತೆ ಹೀಗಿರಬಹುದು ಎನ್ನುವಂಥ ಒಂದಷ್ಟು ಸುಳಿವು ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಬರುವಂಥ ಸಿನಿಮಾಗಳು ಹೇಗಿರುತ್ತೆ ಅಂದರೆ, ಮನುಷ್ಯನ ಗುಣಗಳ ತಕ್ಕ ಹಾಗೆ ಸಿನಿಮಾ ಇರುತ್ತೆ. ಮನುಷ್ಯನಲ್ಲಿರುವಂಥ ಈಗೋ, ಮನುಷ್ಯನಲ್ಲಿರುವಂಥ ಕೋಪ, ಮನುಷ್ಯನಲ್ಲಿರುವಂಥ ವಿಷ, ಇದನ್ನೇ ಇಟ್ಕೊಂಡು ಅಲ್ಲಿ ಕ್ಯಾರೆಕ್ಟರ್ ಎಲ್ಲವನ್ನು ಕೂಡ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಈ ಸಿನಿಮಾದಲ್ಲೂ ಕೂಡ ಟಾಕ್ಸಿಕ್ ಅಂದರೆ ಮನುಷ್ಯನ ಒಳಗಡೆ ಇರುವಂಥ ಆ ವಿಷ ಏನಿದೆ ಅದನ್ನೇ ಕ್ಯಾರೆಕ್ಟರ್ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಂಡು ಹೋದ ರೀತಿಯಲ್ಲಿ ಕಾಣಿಸುತ್ತೆ. ಅದರ ಸುತ್ತಲೇ ಒಂದು ಕಥೆಯನ್ನು ಹೆಣೆದ ರೀತಿಯಲ್ಲಿ ಕಾಣಿಸುತ್ತೆ. ಕಥೆಯಲ್ಲಿ ಯಶ್ ಕೂಡ ಭಾಗಿಯಾಗಿದ್ದಾರೆ, ಗೀತು ಮೋಹನ್ ದಾಸ್ ಕೂಡ ಇದ್ದಾರೆ. ಹೀಗಾಗಿ ನಿರೀಕ್ಷೆ ಇದೀಗ ದುಪ್ಪಟ್ಟು ಆಗ್ತಾ ಇದೆ. ಈಗ ಬಹಳ ಕುತೂಹಲ ಇರೋದೇನಪ್ಪ ಅಂದರೆ, ಒಂದಷ್ಟು ನಾಯಕಿಯರ ಪರಿಚಯ ಆಗಿತ್ತು. ನಯನತಾರ ಸೇರಿದಂತೆ, ಕೈರಾ ಅಡ್ವಾಣಿ ಸೇರಿದಂತೆ ಬೇರೆ ಬೇರೆ ನಾಯಕಿಯರ ಪರಿಚಯ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಈಗ ಬಹಳ ಕುತೂಹಲ ಇರೋದು, ಹೀರೋ ಎಷ್ಟು ಪವರ್ಫುಲ್ ಆಗಿರುವಾಗ ವಿಲನ್ ಕೂಡ ಎದುರು ನಿಂತ್ಕೊಳ್ಳುವಂಥವ್ರು ಅಷ್ಟೇ ಪವರ್ಫುಲ್ ಆಗಿರಬೇಕು. ಈಗ ವಿಲನ್ ಯಾವ ರೀತಿಯಾಗಿರಬಹುದು, ವಿಲನ್ ಯಾರಿರಬಹುದು, ಸುತ್ತಮುತ್ತ ಇರುವಂಥ ಕ್ಯಾರೆಕ್ಟರ್ಗಳನ್ನು ಯಾರು ಮಾಡ್ತಾ ಇರಬಹುದು ಎನ್ನುವಂಥ ಸಹಜವಾದ ಕುತೂಹಲ ಇದೆ. ಯಾಕಂದರೆ ಒಂದು ಸಿನಿಮಾ ತೂಕಬದ್ಧವಾಗಿರಬೇಕು ಅಥವಾ ಜನರಿಗೆ ಇನ್ನಷ್ಟು ಇಷ್ಟ ಆಗಬೇಕು ಅಂದರೆ ಹೀರೋ ಮಾತ್ರ ಅಲ್ಲ, ಹೀರೋ ಸುತ್ತಮುತ್ತ ಇರುವಂಥ ಕ್ಯಾರೆಕ್ಟರ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಆ ಪಾತ್ರ ಪೋಷಣೆಯನ್ನು ಮಾಡುವಂಥವರು ಕೂಡ ಅಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಗೆದ್ದಿರೋರಾಗಿರ್ಬೇಕಾಗತ್ತೆ. ಹೀಗಾಗಿ ಆ ಕುತೂಹಲವೂ ಕೂಡ ಸಹಜವಾಗಿಯೇ ಇದೆ. ಒಟ್ಟಾರೆಯಾಗಿ ಸಿನಿಮಾದಲ್ಲಿ ಕಥೆಯ ಸುಳಿವು ಸಿಗ್ತಾ ಇಲ್ಲ, ಆದರೆ ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದರ ಝಲಕನ್ನಂತೂ ಅದ್ಭುತವಾಗಿ ತೋರಿಸಿದ್ದಾರೆ. ನಟ ಯಶ್ ಹೇಳಿದ್ರು, ಕನ್ನಡದಿಂದಲೇ ಹಾಲಿವುಡ್ ರೇಂಜ್ ಸಿನಿಮಾವನ್ನು ಮಾಡ್ತಿದ್ದೀವಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಬರ್ತಾ ಇದೆ. ಅದರಲ್ಲಿ ಕನ್ನಡ ಇಲ್ಲ, ಮತ್ತೊಂದು ಮಗದೊಂದು, ಅದೆಲ್ಲವನ್ನು ಕೂಡ ಸ್ವಲ್ಪ ಸೈಡಿಗೆ ಇಡೋಣ. ಯಾಕಂದರೆ ಇದನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೇರೆ ಲೆವೆಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಅಥವಾ ಕನ್ನಡದಿಂದಲೇ ಹಾಲಿವುಡ್ ರೇಂಜ್ ಸಿನಿಮಾ ಮಾಡುವಂಥ ಪ್ರಯತ್ನ ಈ ಮೂಲಕ ಮಾಡ್ತಿದ್ದಾರೆ. ಹಿಂದೆ ಹೇಳಿದರು, ನಾನು ಬಾಲಿವುಡ್ಗೆ ಹೋಗಲ್ಲ, ಆದರೆ ಬಾಲಿವುಡ್ನವ್ರನ್ನ ಕರ್ಸ್ಕೊಳ್ತೀನಿ ಅಂತ ಹೇಳಿ ಅದೇ ರೀತಿಯಲ್ಲಿ ಮಾಡಿದರು. ಈಗ ಕನ್ನಡದಿಂದಲೇ ಒಂದು ಹಾಲಿವುಡ್ ರೇಂಜ್ ಸಿನಿಮಾವನ್ನು ಮಾಡ್ತಿದ್ದಾರೆ ಅನ್ನೋದಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಟಾಕ್ಸಿಕ್ ಸುತ್ತಮುತ್ತ ನಡೀತಿರುವಂಥ ಬೆಳವಣಿಗೆ ಗಮನಿಸ್ತಾ ಹೋಗೋದಾದರೆ, ಡೈರೆಕ್ಟರ್ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ. ಗೀತು ಮೋಹನ್ ದಾಸ್ ಹಿಂದೆ ಅವರು ನಟಿಯಾಗಿ ಗುರುತಿಸ್ಕೊಂಡಂಥವ್ರು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಾಲ್ ನಟಿಯಾಗಿ ಬಂದಿದ್ದರು. ಆನಂತರ
ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿದ್ರು. 2009 ಬಳಿಕ ಅವ್ರು ನಿರ್ದೇಶನ ಕೈ ಹಾಕ್ತಾರೆ. ಹೆಚ್ಚು ಸಿನಿಮಾ ಮಾಡಿಲ್ಲ, ಮಾಡಿದ್ದು ಒಂದು 2-3 ಸಿನಿಮಾ. ಆದರೆ ಸಿನಿಮಾಗಳ ಗಮನ ಸೆಳೆದಿತ್ತು. ಅಂದರೆ ಕಮರ್ಷಿಯಲಿ ಭಾಳ ದೊಡ್ಡ ಮಟ್ಟಿಗೆ ಹಿಟ್ ಆಗದೇ ಇದ್ರು ಕೂಡ, ಕಮರ್ಷಿಯಲಿ ಸೌಂಡ್ ಮಾಡದೇ ಇದ್ರು ಕೂಡ ನ್ಯಾಷನಲ್ ಅವಾರ್ಡ್ ಅಂತಹದನ್ನು ಪಡೆದಂಥ ಸಿನಿಮಾಗಳನ್ನು ಮಾಡಿದರು. ಹೀಗಾಗಿ ಗೀತು ಮೋಹನ್ ದಾಸ್ ಬಗ್ಗೆಯೂ ಕೂಡ ಸಹಜವಾಗಿ ಒಂದು ನಿರೀಕ್ಷೆ ಇದೆ, ಈ ಸಿನಿಮಾವನ್ನು ಹೇಗೆ ಮಾಡಿರಬಹುದು ಅಂತ. ಯಶ್ ಸಿನಿಮಾದ ಕನಸುಗಾರ, ನಮಗೆ KGF ಸಿನಿಮಾ ಮೂಲಕವೇ ಗೊತ್ತಾಗಿತ್ತು. ಜೊತೆಗೆ ಈ ಸಿನಿಮಾ ಕತೆ ಬೇರೆ ಬರೆದಿದ್ದಾರೆ. ಹೀಗಾಗಿ ಯಶ್, ಗೀತು ಮೋಹನ್ ದಾಸ್ ಈ ಕಾಂಬಿನೇಷನ್ ಈಗ ಭಾಳ ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಇನ್ನೊಂದು ಚರ್ಚೆ ಆಗ್ತಿರೋದೇನಪ್ಪ ಅಂದರೆ, ದುರಂಧರ್ ಸೂಪರ್ ಹಿಟ್ ಸಿನಿಮಾ. ಈಗ 19/3/2026ಕ್ಕೆ ದುರಂಧರ್ ಜೊತೆಗೆ ಟಾಕ್ಸಿಕ್ ಬರ್ತಾ ಇದೆ. ಈ ಪೈಪೋಟಿ ಇದೀಗ ಸಹಜವಾಗಿಯೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನು ಶೇಕ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಒಟ್ಟಾರೆ ನಿಮ್ಗೆ ಏನನ್ನಿಸ್ತು ಟಾಕ್ಸಿಕ್ ನೋಡಿದಾಗ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.